ಹುಬ್ಬಳ್ಳಿಗರನ್ನು ಬೆಚ್ಚಿ ಬೀಳಿಸಿದೆ ಯುವಕನ ಬರಬರ ಹತ್ಯೆ. ನಿಜಕ್ಕೂ ಕೂಡ ಕೊಲೆ ಮಾಡಿ ಒಂದು ಚೀಲದಲ್ಲಿ ತುಂಬಿ ನಡು ರಸ್ತೆಯಲ್ಲಿ ಬಿಸಾಡಿ ಹೋಗಿದ್ದಾರೆ ದುಷ್ಕರ್ಮಿಗಳು ಯಾರು. ಇದನ್ನು ನೋಡಿದ ಹುಬ್ಬಳ್ಳಿಯ ಜನತೆ ಬೆಚ್ಚಿ ಬೀಳ್ತಾ ಇದ್ದಾರೆ. ಏನು ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ. ಹತ್ಯೆಯನ್ನ ಮಾಡಿ ಕೊಲೆಯನ್ನ ಮಾಡಿ ಚೀಲದಲ್ಲಿ ತುಂಬಿ ನಡು ರಸ್ತೆಯಲ್ಲಿ ಬಿಸಾಕಿ ಹೋಗಿದ್ದಾರೆ. ಇಷ್ಟು ಮಟ್ಟದ ಕ್ರೌರ್ಯ ಹುಬ್ಬಳ್ಳಿ ಹೊರವಲಯದ ಗದಗ ರಸ್ತೆಯ ITC ಗೌಡನ್ನ ಬಳಿ ಆಗಿರುವಂಥದ್ದು. ಹುಬ್ಬಳ್ಳಿಯ ಮಡಿವಾಡ ಏನಿದೆ ಆ ಮೂಲದ ಮಂಜುನಾಥ 29 ವರ್ಷದ ವ್ಯಕ್ತಿ ಕೊಲೆಯಾಗಿರುವಂಥದ್ದು. ITC ಗೌಡನ್ನ ಬಳಿ ಯುವಕನ ಮೃತದೇಹ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ. ಕೊಲೆಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ, ಯಾಕಾಯಿತು ಅಂತ ಹೇಳಿ ಈ ಕೊಲೆ. ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರೇನಿದ್ದಾರೆ ಅವರು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಆಗಿದೆ. ಕೊಲೆ ಹಿಂದಿನ ರಹಸ್ಯ ಒಂದು ಸತ್ಯ ಹೊರಬರೋಕೆ ತನಿಖೆಯ ನಂತರನೇ ಬರುತ್ತೆ. ಒಬ್ಬ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅದು ಕೂಡ ನಡು ರಸ್ತೆಯಲ್ಲಿ ಚೀಲದಲ್ಲಿ ಕಟ್ಟಿ ಬಿಸಾಕಿ ಹೋಗಿದ್ದಾರೆ. ಯಾರೋ ಅಲ್ಲಿ ಹೋಗ್ತಾ ಇದ್ದಂಥವ್ರು ರಸ್ತೆಯಲ್ಲಿ ಏನಿದು ಚೀಲ ಅಂತ ನೋಡಿದಾಗ ಅಲ್ಲಿ ಶವ ಕಾಣಿಸ್ಕೊಂಡಿದೆ. ನಿಜಕ್ಕೂ ಕೂಡ ಗಾಬರಿ ಆಗಿದ್ದಾರೆ. ಯಾಕಂದ್ರೆ ಇದಕ್ಕೆ ಕಾರಣ ಏನಿರ್ಬೋದು ಅಂತ ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಯಾರೋ ಅಲ್ಲಿ ಹೋಗ್ತಾ ಇದ್ದವ್ರು ಬಂದು ಮಾಹಿತಿ ಹೇಳಿದ್ದಾರೆ ಪೊಲೀಸರಿಗೆ. ಪೊಲೀಸರು ಬಂದು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ವ್ಯಕ್ತಿ ಯಾರಂತ ಗೊತ್ತಾಗಿದೆ. ಯಾರು ಸತ್ತೋಗಿದ್ದು ಏನು ಅಂತ ಹೇಳಿ. ಹುಬ್ಬಳ್ಳಿ ಹೊರವಲಯದಲ್ಲಿರುವಂತಹ ಒಂದು ITC ಗೌಡನೇನಿದೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಆತೆ ಮೃತಪಟ್ಟಂತಹ ವ್ಯಕ್ತಿ. ಆತನನ್ನು ಯಾವ ಕಾರಣಕ್ಕೆ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಅಂತ ಗೊತ್ತಿಲ್ಲ. ಗದಗ ರಸ್ತೆಯ ITC ಗೌಡನೇನಿದೆ ಅದ್ರ ಬಳಿ ಆಗಿರುವಂಥ ಘಟನೆ ಇದು. ಹುಬ್ಬಳ್ಳಿಯ ಮಡಿವಾಡ ಮೂಲದ ಮಂಜುನಾಥ. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವಂತನ ಹೆಸರು ಮಂಜುನಾಥ. ಈತನಿಗೆ 29 ವರ್ಷ ವಯಸ್ಸು. ಇನ್ನೂ ಕೂಡ 29 ವರ್ಷ ವಯಸ್ಸು ಆಗಿದೆ. ಯಾವ ಕಾರಣಕ್ಕೆ ಈ ಯುವಕನನ್ನ ಇಷ್ಟು ಕ್ರೂರವಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಆಸ್ತಿಯ ವಿಚಾರವೋ ಅಥವಾ ಹುಡುಗಿಯ ವಿಚಾರ ಅಥವಾ ಲವ್ ವಿಚಾರವೋ ಬೇರೆ ಏನಾದರೂ ಇದೆಯೋ ಗೊತ್ತಿಲ್ಲ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.